ಮನಸ್ಸಿಟ್ಟು ಕಿವಿ ಕೊಡಿ, ನಿಮ್ಮ ಮನಸ್ಸಿಗೆ ನಿಮ್ಮಾಪ್ತನ ಪಿಸುಮಾತು. ಮನವೇ ನೀ ಅನಂತ ಆಕಾಶ. ಉದ್ಧರೇದಾತ್ಮನಾತ್ಮಾನಂ ನಾತ್ಮಾನಂ ಅವಸಾದಯೇತ್ ಆತ್ಮೈವ ಹ್ಯಾತ್ಮನೋ ಬಂಧುರಾತ್ಮೈವ ರಿಪುರಾತ್ಮನಃ. ಭಗವದ್ಗೀತೆಯಲ್ಲಿ ಒಂದು 6ನೇ ಅಧ್ಯಾಯ 5ನೇ ಶ್ಲೋಕ ಇದು. ಆತ್ಮ ಎಂಬುವ ಪದವನ್ನು ಮನಃಶಕ್ತಿಯನ್ನಾಗಿ ಹೆಸರಿಸಿದ್ದಾರೆ. ಉದ್ಧಾರ ಅಂತ ಏನಾದ್ರು ಆಗೋದಿದ್ರೆ ಅದು ನಿನ್ನ ಮನಸ್ಸಿನಿಂದನೇ ಆಗೋದು. ಪತನಗೊಳ್ಳೋದು ಅಂತ ಅನ್ನೋದಾಗಿದ್ರೂ ಕೂಡ ಮನಸ್ಸಿಂದನೇ ಆಗೋದು. ಅಂದರೆ ಮನಸ್ಸೇ ನಿನ್ನ ಸ್ನೇಹಿತ, ಮನಸ್ಸೇ ನಿನ್ನ ಶತ್ರು ಅಂತ ಅಲ್ಲೊಂದು ಮಾತಿದೆ. ಮನಸ್ಸಿಂದಲೇ ಮನಸ್ಸು, ಮನಸ್ಸಿನ ಆಲೋಚನೆಗಳಿಂದಲೇ ಮನಸ್ಸಿನ ಚಟುವಟಿಕೆಗಳು. ಈ ಆಲೋಚನೆಗಳೆಲ್ಲ ರೂಪುಗೊಂಡಿರುವ ತನ್ನತನಕ್ಕೆ ಪೂರಕವಾಗಿದ್ದರೆ ಮನಸ್ಸೆಂಬುದು ಒಂದು ಗೆಳೆಯ ಇದ್ದಂಗೆ. ಇದೇ ಮನಸ್ಸು ನನ್ನತನಕ್ಕೆ ಅಥವಾ ತನ್ನತನಕ್ಕೆ ಪೂರಕವಾಗಿದ್ದರೆ ಅದೇನಾಗ್ತದೆ, ಶತ್ರು ಅಂತ ನಾವು ಅಂದುಕೊಳ್ಬೋದು. ಅಂದರೆ ಮನಸ್ಸೇ ಶತ್ರು, ಮನಸ್ಸೇ ನಮಗೆ ಮಿತ್ರ. ಈ ತತ್ವಗಳು, ಸಿದ್ಧಾಂತಗಳು, ಆಧ್ಯಾತ್ಮದ ಚಿಂತನೆಗಳು, ಪ್ರಯೋಗಗಳು ಎಲ್ಲವೂ ಕೂಡ ಈ ಮನಸ್ಸನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಳಲೇಬೇಕು ಅಂತ ಸಾವಿರಾರು ವರ್ಷದಿಂದ ತಮ್ಮ ಸಮಯ, ಶ್ರಮ, ಸಂಪನ್ಮೂಲ, ಪ್ರತಿಭೆ ಎಲ್ಲವನ್ನ ಕೂಡ ಬಳಸಿವೆ. ಆದರೂ ನಾವು ಇನ್ನೂ ಸಶಕ್ತವಾದ ಮನಸ್ಸನ್ನು ಹೊಂದಿರದೆ ಮಾನಸಿಕ ಸಮಸ್ಯೆಗಳಿಂದ ಬಳಲ್ತಾ ಇದ್ದೀವಿ. ಇದಕ್ಕೆಲ್ಲ ಏನು ಕಾರಣ ಅಂತಂದರೆ, ಮನಸ್ಸು ಎಂಬ ಸೂಕ್ಷ್ಮ ಚೈತನ್ಯವನ್ನು ನಿಭಾಯಿಸುವ ಎಲ್ಲ ವಿಧಾನಗಳನ್ನು ಅಥವಾ ಮಾರ್ಗಗಳನ್ನು ಈ ಸಾಂಪ್ರದಾಯಿಕ ಆಚರಣೆಗಳನ್ನಾಗಿ ಮಾಡಿಬಿಟ್ಟು ಮೇಲಿನ ಸ್ತರದಲ್ಲೇ ಉಳಿಸ್ಕೊಂಬಿಟ್ಟಿದ್ದೀವಿ. ಅಂದರೆ ಈ ಏನೇನೋ ಆಚರಣೆಗಳೆಲ್ಲ ಇದಾವಲ್ಲ, ಅವೆಲ್ಲವೂ ಕೂಡ ಮನಸ್ಸನ್ನು ಇದಕ್ಕೆ ಇಟ್ಕೊಳ್ಳೋದಕ್ಕೆ, ಕಂಟ್ರೋಲ್ನಲ್ಲಿ ಇಟ್ಕೊಳ್ಳೋಕ್ಕೆ, ಅದನ್ನು ಆಚರಣೆಯಾಗಿ ಇಟ್ಕೊಂಬಿಟ್ಟಿದ್ವಿ. ಅದರ ಸೂಕ್ಷ್ಮ ದೃಷ್ಟಿಯನ್ನು ನಾವು ಕಳ್ಕೊಂಬಿಟ್ಟಿದ್ದೀವಿ. ಈ ಚಟುವಟಿಕೆಗಳ ಜೊತೆಗೆ ಬಹಳ ಮುಖ್ಯವಾಗಿ ದೃಷ್ಟಿ ಮತ್ತು ಗಮನ ಎರಡನ್ನ ಹೊಂದುವ ಬದಲು ಬರೀ ಗೊಡ್ಡು ಆಚರಣೆಗಳಾಗಿ ಮಾಡಿಕೊಂಡಿದ್ದೇ ಸಮಸ್ಯೆ ಆಗಿದ್ದು. ಆಸೆ ಮತ್ತು ಭಯ, ಈ 2 ಮೂಲ ಧಾತುಗಳ ಮೇಲೆಯೇ ಆಧರಿಸಿರುವ ಈ ಲೌಕಿಕವಾಗಿರುವಂತಹ ಹೊರದೃಷ್ಟಿಯನ್ನು ಒಳದೃಷ್ಟಿಯನ್ನಾಗಿ ಮಾಡ್ಕೊಳ್ಬೇಕಾಗಿತ್ತು, ಆದರೆ ಮಾಡ್ಕೊಳ್ಳಿಲ್ಲ. ಈ ಆಧ್ಯಾತ್ಮ ಅಂತ ಏನು ಹೇಳ್ತಿರೋ, ಸಿದ್ಧಾಂತಗಳು ಅಂತ ಏನು ಹೇಳ್ತಿರೋ, ಧಾರ್ಮಿಕ ಆಚರಣೆಗಳು ಅಂತದ್ದು ಏನು ಹೇಳ್ತಿರೋ, ದೈವಿಕ ಪರಿಕಲ್ಪನೆಗಳು ಅಂತ ಏನೇನು ಹೇಳ್ತೀವೋ, ಯಾವುದು ಮನುಷ್ಯನ ಮನಸ್ಸನ್ನು ಉದ್ಧಾರ ಮಾಡಲಿಕ್ಕೆ, ಅಂದರೆ ಮನಸ್ಸನ್ನು ತರಬೇತಿಗೊಳಿಸೋಕ್ಕೆ ಬಂದವು, ಅವೆಲ್ಲವೂ ಕೂಡ ಬಹುಪಾಲು ವಿಫಲವಾದವು. ಇವತ್ತು ಇನ್ನೂ ಮಾನಸಿಕ ಸಮಸ್ಯೆಗಳು ಅಸ್ತಿತ್ವದಲ್ಲಿ ತುಂಬ ದೊಡ್ಡ ಸ್ವರೂಪದಲ್ಲಿ ಇದೆ. ಕಾರಣ ಏನು ಅಂತಂದರೆ, ಅದನ್ನು ಅರಿಯುವ ಸೂಕ್ಷ್ಮತೆ ಮತ್ತು ಸಂವೇದನೆಗಳನ್ನು ಬೆಳೆಸಿಕೊಳ್ಳಲಿಲ್ಲ. ಅದ್ರ ಬದಲು ಬರೀದೆ ಪಠಣ ಮಾಡೋದು, ಆಚರಣೆ ಮಾಡೋದು, ಶ್ರವಣ ಮಾಡೋದು, ಇನ್ನೆಂಥದ್ದು ಪೂಜೆ ಮಾಡೋದು, ಈ ಮಟ್ಟಕ್ಕೆ ಬಂದು ನಿಂತ್ಕೊಂಡ್ಬಿಟ್ಟಿದ್ವಿ. ನಿಜ ಹೇಳಬೇಕು ಅಂತಂದರೆ, ದೇವರು, ಧರ್ಮ, ಪ್ರೇಮ, ರಾಷ್ಟ್ರಭಕ್ತಿ, ಸಂಬಂಧ, ಶೀಲ, ಜೀವನ, ಆತ್ಮ, ಪರಮಾತ್ಮ, ಆಧ್ಯಾತ್ಮ, ಇದು ಏನೇನಿದೆಯೋ ಎಲ್ಲವೂ ಕೂಡ ಅಪವ್ಯಾಖ್ಯಾನಕ್ಕೆ ಒಳಗಾಗಿವೆ. ತಪ್ಪಾಗಿ ಬಿಂಬಿಸಲಾಗಿದೆ, ತಪ್ಪಾಗಿ ವಿವರಿಸಲಾಗಿದೆ. ಅದರಂತೆ ಈ ಮನಸ್ಸೂ ಕೂಡ ತಪ್ಪಾಗಿ ಅಪವ್ಯಾಖ್ಯಾನಗಳನ್ನೇ ಮಾಡ್ಕೊಂಡು ಬಂದ್ಬಿಟ್ಟಿದ್ದೇವೆ. ವ್ಯಕ್ತಿ ತನ್ನ ಬದುಕಿನಲ್ಲಿ ಬಹುಜನರು ಉಪಯೋಗಿಸುವ ಮತ್ತು ಬಹಳ ಗೌರವ ಕೊಡುವ ಕೆಲವು ಪರಿಕಲ್ಪನೆಗಳನ್ನು ತಾನು ಬಳಸಲಿಕ್ಕೆ ಇಷ್ಟಪಡ್ತಾನೆ. ಹಾಗೆಯೇ ಅದನ್ನು ಬಳಸೋದ್ರಿಂದ ತನ್ನ ಗೌರವ ಹೆಚ್ಚತ್ತೆ ಅಂತ ಭಾವಿಸ್ತಾನೆ. ಹಾಗಾಗಿ ಅದನ್ನು ತನಗೆ ತಿಳಿದ ಮಟ್ಟಿಗೆ ಬಳಸಲಿಕ್ಕೆ ಅಥವಾ ವಿವರಿಸಲಿಕ್ಕೆ ಅದನ್ನು ಪ್ರಾರಂಭಿಸ್ತಾನೆ. ಆ್ಯಕ್ಚುಲಿ ಅವೆಲ್ಲವೂ ಕೂಡ ಅಮೂರ್ತವಾದದ್ದು, ಅಬ್ಸ್ಟ್ರಾಕ್ಟ್ ಆಗಿರೋದ್ರಿಂದ ಭೌತಿಕವಾಗಿ ಸಿಕ್ಕಿಬಿಟ್ಟು ಅದನ್ನು ಪ್ರಯೋಗಾಲಯದಲ್ಲಿ ಪ್ರಯೋಗಗಳ ಮೂಲಕ ಪರೀಕ್ಷೆ ಮಾಡಲಿಕ್ಕೆ ಆಗದೇ ಇರೋದ್ರಿಂದ ಎಲ್ಲರೂ ಏನು ಮಾಡಿದ್ರು, ತಮ್ಮ ಮೂಗಿನ ನೇರಕ್ಕೆ ತಮ್ಮ ಆಸೆಗಳಿಗೆ ತಕ್ಕಂಗೆ ವಿವರಿಸಿಕೊಂಡು ಆ ಅಬ್ಸ್ಟ್ರಾಕ್ಟ್ ಮತ್ತು ಆ ಒಂದು ಮೌಲಿಕ ಪದಗಳನ್ನ ತಮ್ಮದು ಅಂತ ಹೇಳ್ಕೊಳ್ಳೋದಕ್ಕೆ ಇಷ್ಟಪಟ್ಟರು ಮತ್ತು ಅದರಿಂದ ತೃಪ್ತಿ ಪಡೋದಕ್ಕೆ ಇಷ್ಟಪಡ್ತಾ ಹೋದರು. ವ್ಯಕ್ತಿಗಳು ಪ್ರಸ್ತುತಪಡಿಸುವ ವಿವರಣೆಗಳನ್ನು ಅಥವಾ ಅರ್ಥಗಳನ್ನು ಭೇದಿಸ್ಕೊಂಡು ಹೋದಂತೆಲ್ಲ ಒಂದು ಕ್ರಮವರಿತ, ಒಂದು ಹದವರಿತ ಅರಿವಿಗೆ ನಿಲುಕ್ತಾ ಬರ್ತವೆ.
ಉತ್ಪ್ರೇಕ್ಷೆಯಿಂದ ಅಥವಾ ಏಕಮುಖ ಅಭಿಪ್ರಾಯದಿಂದ ಅಥವಾ ಪೂರ್ವಾಗ್ರಹ ಪೀಡಿತವಾಗಿರುವಂತಹ ಜಾಳವಾದ ವಿವರಣೆಗಳನ್ನ ಕೊಟ್ಟು ಈ ಅಧ್ಯಾತ್ಮ ಆಚರಣೆಗಳು ಎಲ್ಲನೂ ಕೂಡ ಗಾಳಿಗೆ ಹಾರೋಗ್ತವೆ. ಮನಸ್ಸು ಎಂಬುದು ಅದು ನಮ್ಮಲ್ಲಿ ಇರೋದ್ರಿಂದ ಅದರ ಸಾಮರ್ಥ್ಯ ಮತ್ತು ದೌರ್ಬಲ್ಯಗಳ ಬಗ್ಗೆ ತಿಳಿದ್ರೆ 2 ಹೆಜ್ಜೆ ಮುಂದಕ್ಕೆ ಇಡಬೇಕಾದ ಜಾಗದಲ್ಲಿ ಮುನ್ನಡಿಬಹುದು, ಇಲ್ಲವಾದರೆ ಹಿಂದಕ್ಕೆ ಸರಿಬೇಕಾದ ಕಡೆಗೆ ಸರಿಬಹುದು. ಇಷ್ಟಕ್ಕಷ್ಟೇ ನಾವೀಗ ಗಮನ ಕೊಡಬೇಕಾಗಿರೋದು. ಸಮಸ್ಯೆ ಏನು ಅಂತಂದರೆ, ಮುನ್ನಡೆಯಬೇಕಾದ ಕಡೆಗೆ ನಾವು ಹಿಂದೆ ಸರಿಯುತ್ತಿದ್ದೇವೆ, ಹಿಂದೆ ಸರಿಯಬೇಕಾದ ಕಡೆಗೆ ನಾವು ಮುನ್ನುಗ್ಗುತ್ತಿದ್ದೇವೆ. ಇದೇ ಮಾನಸಿಕ ಸಮಸ್ಯೆಯ ಬಹಳ ಮುಖ್ಯವಾದಂತಹ ಲಕ್ಷಣ. ಮನಸ್ಸಿನ ಮತ್ತೊಂದು ಗುಣಲಕ್ಷಣ ಅಂತಂದರೆ, ಅದರ ಚಟುವಟಿಕೆಯನ್ನು, ಅಂದರೆ ಮನಸ್ಸಿನ ಚಟುವಟಿಕೆಯಿಂದ ಮನಸ್ಸಿನಿಂದಲೇ ನಿಲ್ಲಿಸಬೇಕು. ಅದು ಮಂಕಾಗಿ ಮೂಲೆ ಸೇರಿದರೆ ಅದೇ ಪ್ರೇರೇಪಿಸಬೇಕು. ಅದೇ ಅಂದರೆ ಮನಸ್ಸಿನ ಚಟುವಟಿಕೆಗಳನ್ನು ಮನಸ್ಸೇ ನಿಯಂತ್ರಿಸಬೇಕು. ಆಲೋಚನೆಗಳೇ ಅದರ ಚಟುವಟಿಕೆಗಳು. ಅದರ ಆ ಚಟುವಟಿಕೆಗಳೇ ಮನಸ್ಸು ಎಂಬ ಅಮೂರ್ತವನ್ನು ಮೂರ್ತೀಭವಿಸುವಂತೆ, ಅಂದರೆ ಮ್ಯಾನಿಫೆಸ್ಟ್ ಆಗುವಂಗೆ ಮಾಡ್ತವೆ. ಅದೇ ಮನಸ್ಥಿತಿ ಎಂಬುದನ್ನು ಅಸ್ತಿತ್ವಕ್ಕೆ ತರೋದು, ಅದೇ ಮನೋಭಾವ ಅನ್ನೋದನ್ನು ರೂಪಿಸೋದು, ಅದೇ ಗೊಂದಲಗಳನ್ನು ಸೃಷ್ಟಿಸಿಕೊಂಡು ಸಮಸ್ಯೆಗಳನ್ನು ತಂದೊಡ್ಡುವುದು. ಮನಸ್ಸು ಅನ್ನೋದೇ ಇಷ್ಟಪಡೋದು, ಬಯಸುವುದು, ಮನಸ್ಸೇ ಆಲೋಚಿಸುವುದು, ಮನಸ್ಸೇ ಸಂಕಲ್ಪಿಸುವುದು, ಮನಸ್ಸೇ ಆಶಿಸುವುದು, ಭಾವಿಸುವುದು, ವಿಚಾರಿಸುವುದು. ಇವುಗಳಿಂದಲೇ ಆ ಮನಸ್ಸು ಎಂಬುದು ಕೂಡ ರೂಪುಗೊಳ್ಳುವುದು. ಅದೇ ಸಾಮರ್ಥ್ಯವೂ ಆಗುವುದು, ಅದೇ ದೌರ್ಬಲ್ಯವೂ ಆಗುವುದು. ಯಾವುದು ಆಲೋಚಿಸುವುದೋ ಅದರ ಬಗ್ಗೆಯೇ ಆಲೋಚಿಸಬೇಕು. ಇದೇ ಮನಸ್ಸಿನ ಬಹಳ ಸೂಕ್ಷ್ಮ ಮತ್ತು ಸಂವೇದನೆ ಇರುವಂತಹ ಗುಣ. ಮನಸ್ಸಿಗೆ ಸಂಬಂಧಪಟ್ಟಂತೆ ಸಮಾಜದಲ್ಲಿ ಕಾಣುವಂತಹ ಮತ್ತು ಅಸ್ತಿತ್ವದಲ್ಲಿ ಇರುವಂತಹ ಎಲ್ಲ ಕ್ಷೇತ್ರಗಳಿಂದಲೂ ನಾವು ಸಹಾಯ ಪಡೆದುಕೊಳ್ಬೇಕಾಗಿರುವಂತಹ ಅಗತ್ಯತೆ ಇದೆ. ಸಾಹಿತ್ಯ ಆಗಲಿ, ವಿಜ್ಞಾನ ಆಗಲಿ, ಕಲೆ ಆಗಲಿ, ರಾಜಕೀಯ ಆಗಲಿ, ಕೈಗಾರಿಕೆ, ಧಾರ್ಮಿಕ, ಆಧ್ಯಾತ್ಮಿಕ, ದೈನಂದಿನ ಚಟುವಟಿಕೆಗಳು, ಡೇ ಟು ಡೇ ಲೈಫ್ ಏನೇ ನಡೀತದೋ ಎಲ್ಲ ಆ್ಯಕ್ಟಿವಿಟೀಸ್ಗಳು, ಹೀಗೆ ಮನುಷ್ಯರ ಭಾಗವಾಗಿರುವ ಅಥವಾ ಪಾಲುಗೊಳ್ಳುವ ಯಾವುದೇ ಕ್ಷೇತ್ರದ ಚಟುವಟಿಕೆಗಳು ಪೂರ್ಣ ಪ್ರಮಾಣದಲ್ಲಿ, ಜ್ಞಾಪಕ ಇರಲಿ, ಪೂರ್ಣ ಪ್ರಮಾಣದಲ್ಲಿ ಮನಸ್ಸಿನ ಚಟುವಟಿಕೆಗಳ ಮೇಲೇನೆ ಆಧರಿಸಿರೋದು. ಮನುಷ್ಯ ಒಬ್ಬ ವೈಯಕ್ತಿಕ ಸಾಧನೆ ಅಥವಾ ಸಾಮೂಹಿಕವಾಗಿ ಸಾಧನೆಗಳು ಮಾಡಿದ್ರೂ ಕೂಡ ಮನಸ್ಸಿನ ಸಂಕಲ್ಪ ಮತ್ತು ಮನಸ್ಸಿನ ಸಾಮರ್ಥ್ಯ ಮತ್ತು ಅದನ್ನು ಮುಂದುವರಿಸ್ಕೊಂಡು ಹೋಗುವ ಸಾಮರ್ಥ್ಯದ ಮೇಲೇ ಅವಲಂಬಿತವಾಗಿರೋದು. ಹಾಗಾಗಿನೇ ಯುದ್ಧ, ನಾಗರಿಕ ದಂಗೆ, ಸರ್ಕಾರದ ವೈಫಲ್ಯ, ವ್ಯವಸ್ಥೆಯ ವೈಫಲ್ಯ, ವ್ಯಕ್ತಿಗಳ ಮತ್ತು ಸಮೂಹಗಳ ಅಪರಾಧಗಳು, ಗುಂಪು ಘರ್ಷಣೆ ಇತ್ಯಾದಿ ಅವಘಡಗಳೆಲ್ಲ ಆಗ್ತವಲ್ಲ, ಅವೆಲ್ಲವೂ ಅನಿಯಂತ್ರಿತ, ಅಂದರೆ ಕಂಟ್ರೋಲ್ ಇಲ್ಲದ ಮತ್ತು ಅನುಚಿತ ಸ್ಥಿತಿಗಳ ಮನಸ್ಸಿನ ಚಟುವಟಿಕೆಗಳೇ ಆಗಿರ್ತವೆ. ಮನಸ್ಸಿನ ಬಗ್ಗೆ ಸದಾ ಜಾಗೃತಿಯಲ್ಲಿರುವ, ಸದಾ ಅರಿವೇ ನಮ್ಮ ಒಳಗಿನ ಮತ್ತು ಹೊರಗಿನ ಸಮಸ್ಯೆಗಳನ್ನೆಲ್ಲ ಗುಡಿಸಿ ಹಾಕಿಬಿಡುತ್ತದೆ. ಧಮ್ಮಪದದಲ್ಲಿ ಒಂದು ಮಾತಿದೆ, ಮನಮೂಲದಿಂದ ಸ್ಥಿತಿಗತಿಗಳು, ಮನವೇ ಅದರ ಮುಂದಾಳು, ನಡೆಯುವ ಎತ್ತಿನ ಹೆಜ್ಜೆಯ ಹಿಂದೆ ಗಾಡಿಯು ನಡೆಯಲೇ ಬೇಕಹುದಂತೆ. ಮನಮೂಲದಿಂದ ಸ್ಥಿತಿಗತಿಗಳು, ಮನವೇ ಅದರ ಮುಂದಾಳು. ಚಲಿಸುವ ಎತ್ತಿನ ಹಿಂದೆ ಎತ್ತಿನ ಕಾಲುಗಳ ಹಿಂದೆ ಗಾಡಿ ನಡೆಯತ್ತಲ್ವಾ, ಅದ್ರ ಥರನೇ ನಮ್ಮ ಆಲೋಚನೆಗಳು, ವರ್ತನೆಗಳು, ಭಾವನೆಗಳು ಎಲ್ಲವೂ ಕೂಡ ಆ ಮನಸ್ಸಿನ ಹಿಂದೆ ನಡೀತಾ ಹೋಗ್ತವೆ. ಇದನ್ನೇ ನಾವು ತಿಳ್ಕೊಳ್ಬೇಕಾಗಿರೋದು. ಮನಸ್ಸಿಗೆ ಮಿತ್ರನಾಗಬೇಕು, ಮನಸ್ಸಿಗೆ ಶತ್ರುವಾಗಬೇಕು. ಮನಸ್ಸೇ ನಮ್ಮನ್ನು ಕೆಳಗೆ ತಳ್ಳೋದು, ಮನಸ್ಸೇ ನಮ್ಮನ್ನು ಮೇಲೆತ್ತೋದು. ಹಾಗಾಗಿ ಮನಸ್ಸಿನ ಕಡೆಗೆ ಗಮನ ಹರಿಸೋಣ, ಮನಸ್ಥಿತಿಗಳ ಬಗ್ಗೆ ಅರಿವನ್ನು ಹೊಂದೋಣ. ಆಗ
ನಮ್ಮ ಉದ್ಧಾರ ನಮಗೇ ಮಾಡ್ಕೊಳ್ಳೋದಕ್ಕೆ ಸಾಧ್ಯವಾಗ್ತದೆ. ಮನಸ್ಸಿರುವವರಿಗೆ ಮಾನಸಿಕ ಸಮಸ್ಯೆಗಳು ತಪ್ಪಿದ್ದೇನಲ್ಲ, ಹೃದಯ ಇರುವವರಿಗೆ ಭಾವನೆಗಳ ತೊಳಲಾಟವು ಕೂಡ ತಪ್ಪಿದ್ದೇನಲ್ಲ. ಸಂಘರ್ಷ, ಸಮಸ್ಯೆ, ಒತ್ತಡ, ಆತಂಕ, ಸಂಘರ್ಷ ಇವೆಲ್ಲವೂ ಇದ್ದೇ ಇರ್ತದೆ. ನಿಮ್ಮಲ್ಲಿ ಯಾವುದೇ ಪ್ರಶ್ನೆಗಳಿದ್ದರೆ, ಸಂದೇಹಗಳಿದ್ದರೆ, ಸಮಸ್ಯೆಗಳಿದ್ದರೆ, ಹೇಳಿಕೊಳ್ಳಲಾಗದ, ಯಾರೊಂದಿಗೂ ಹೇಳಿಕೊಳ್ಳಲಾಗದಂತಹ ವಿಷಯಗಳು ನಿಮ್ಮನ್ನು ಕಾಡ್ತಾ ಇದ್ದರೆ ನೀವು ನಮ್ಮೊಂದಿಗೆ ಬಹಳ ಮುಕ್ತವಾಗಿ ಹಂಚ್ಕೊಳ್ಳಿ. ಹೀಗೆ ಹಂಚ್ಕೊಳ್ಳೋದ್ರಿಂದ ಏನಾಗ್ತದೆಯೋ, ಐಡೆಂಟಿಟಿ ರಿವೀಲ್ ಆಗಿ ಎಲ್ಲ ವಿಷಯಗಳು ಗೊತ್ತಾಗುತ್ತೇನೋ ಅನ್ನುವಂತಹ ಭಯ ಬೇಡ. ನಿಮ್ಮ ಗೋಪ್ಯತೆಯನ್ನು ಕಾಪಾಡುವುದು, ನಿಮ್ಮ ಐಡೆಂಟಿಟಿಯನ್ನು ನಾವು ರಿವೀಲ್ ಮಾಡದೇ ಇರುವುದು ನಮ್ಮ ನೈತಿಕ ಹೊಣೆಗಾರಿಕೆ ಆಗಿರ್ತದೆ. ಹಾಗಾಗಿ ನೀವು ಈ ಕೆಳಕಂಡಂತಹ ನಂಬರ್ಗೆ ನೀವು ವಾಟ್ಸಪ್ ಮೆಸೇಜ್ ಮಾಡಬಹುದು ಅಥವಾ ವಾಯ್ಸ್ ನೋಟ್ ಕೂಡ ಕಳಿಸ್ಕೊಡ್ಬೋದು. ಯಾರಿಗೂ ಹೇಳಿಕೊಳ್ಳಲಾಗದಂತಹ ನಿಮ್ಮ ಸಮಸ್ಯೆಗಳನ್ನು ಹೇಳ್ಕೊಳ್ಳಿ. ನಿಮ್ಮ ಬಗ್ಗೆ ಆಗಲಿ, ನಿಮ್ಮ ಸಂಬಂಧಗಳ ಬಗ್ಗೆ ಆಗಲಿ, ಅಥವಾ ನಿಮ್ಮ ಮನೆಯವರ ಮಕ್ಕಳ ಬಗ್ಗೆ ಆಗಲಿ, ಯಾವುದಾದ್ರೂ ಸರಿ. ಇದಕ್ಕೆ ಒಂದು ಯಾವುದೋ ರೀತಿಯ ಒಂದು ಮಾರ್ಗೋಪಾಯ ಇರ್ತದೆ. ಸಾಧ್ಯವೇ ಇಲ್ಲ ಅಂತ ಅನ್ನುವಾಗ ಡೆಡ್ ಎಂಡ್ ಅಂತ ಏನು ಇರೋದಿಲ್ಲ, ಬೇರೆ ಕಿಟಕಿಗಳು ತೆಗೆದಿರ್ತವೆ. ಥ್ಯಾಂಕ್ ಯು.